ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಬಹುದು. ಇವತ್ತಿನ ರೆಸಿಪಿ ಏನಂದರೆ ಚೀಸ್ ಕಾರ್ನ್ ಅಥವಾ ಕಾರ್ನ್ ಚೀಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಚೀಸ್ ತೊಗೊಂಡಿದ್ದೀನಿ ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು ಮತ್ತು 1 ಟೇಬಲ್ ಸ್ಪೂನ್ ಹಾರಿಗ್ಯಾನೋ, 1 ಟೇಬಲ್ ಸ್ಪೂನಷ್ಟು ಪೆರಿ ಪೆರಿ ಪೌಡರ್, 2 ಟೇಬಲ್ ಸ್ಪೂನ್ ಬಟರ್, ಸ್ವಲ್ಪ ಸಾಲ್ಟ್ ಮತ್ತು 2 ಕಾರ್ನ್ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಬಾಣಲಿನ ಇಟ್ಬಿಟ್ಟು 2 ಗ್ಲಾಸಷ್ಟು ನೀರನ್ನು ಹಾಕಿ ಸ್ವಲ್ಪ 1 ನಿಮಿಷ ಬಾಯ್ಲ್ ಆಗಕ್ಕೆ ಬಿಟ್ಬಿಡಬೇಕು. ಬಾಯ್ಲ್ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕಿ ಕಾರ್ನ್ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಬೆಂದರೆ ಸಾಕು. ಒಂದು 2 ಸೈಡ್ಸ್ ಹಿಂಗೆ ತಿರುವಿ ಹಾಕಿ ಬೇಯಿಸ್ಕೋಬೇಕು. ಬೆಂದಾದಮೇಲೆ 1 ನಿಮಿಷ ಅದು ಸ್ವಲ್ಪ ತಣ್ಣಗಾದ ತಕ್ಷಣ ಅದು ನಮ್ಮ ಕೈಗೆ ಹಿಡ್ಕೊಳ್ಳೋವಷ್ಟು ತಣ್ಣಗಾಗಬೇಕು. ಹೀಟ್ ರೆಸಿಸ್ಟ್ ಮಾಡೋವಷ್ಟು ತಣ್ಣಗಾದ ತಕ್ಷಣ ಅದು ಒಂದು ನೈಫ್ನ ಸಹಾಯದಿಂದ ನಾವು ಅದನ್ನು ಚೆನ್ನಾಗಿ ಕಟ್ ಮಾಡಿದ್ರೆ ಈ ಥರ ನಮಗೆ ಸೀಡ್ಸ್ ಸಿಗುತ್ತೆ. ಈ ಥರ ಸೀಡ್ಸ್ ರೆಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಟರ್ನ ಹಾಕಬೇಕು. ಬಟರ್ನೇ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿಲ್ಗಿಂತ. ಇದು ಸ್ವಲ್ಪ ಮೆಲ್ಟ್ ಆಗಲಿ, ಒಂದು ಸ್ವಲ್ಪ ಅದು ಬಿಸಿ ಆದ ತಕ್ಷಣ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆರಿ ಪೆರಿ ಪೌಡರ್ ಮತ್ತು ಹಾರಿಗ್ಯಾನೋ ತಗೊಂಡಿದ್ವಲ್ಲ ಅದು ಮೂರನ್ನು ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಸಿಮ್ಮಲ್ಲೇ ಇಟ್ಬಿಡಿ. ಯಾಕೆ ಅಂದರೆ ಅದು ಬಟರೆಲ್ಲ ಬೇಗನೆ ಸೀದೋಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಬೇಕಿದೆಲ್ಲ. ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ ನಾನು ಪೆರಿ ಪೆರಿ ಪೌಡರ್. ಯಾಕೆ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ. ನಿಮಗೆ ಖಾರ ಬೇಕಿದ್ದರೆ ಅದಿಷ್ಟನ್ನು ಪೆರಿ ಪೆರಿ ಪೌಡರ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟು ಬೇಯಿಸಿರೋ ಅಂಥ ಕಾರ್ನ ಹಾಕಿ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ತೀನಿ. ಅದೆಲ್ಲ ಪೆರಿ ಪೆರಿ ಪೌಡರ್, ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಬೇಕು. ಸ್ವಲ್ಪನೇ ಸಾಲ್ಟ್ ಹಾಕಬೇಕು. ಅದರಲ್ಲೆಲ್ಲನೂ ಚೂರು ಚೂರು ಸಾಲ್ಟ್ ಇರುತ್ತೆ. ಅದಕ್ಕೋಸ್ಕರ ಸಾಲ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇಫ್ ಇಟ್ ನೆಸಸರಿ ಇದ್ದರೆ ಮಾತ್ರ ಹಾಕಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಬಹುದು. ಇಲ್ಲೆಲ್ಲ ಆದಮೇಲೆ ಮೇಯ್ನ್ ಇದಕ್ಕೆ ಚೀಸೇ ಅಲ್ವಾ ಇಂಗ್ರೀಡಿಯೆಂಟ್. ಅದಕ್ಕೋಸ್ಕರ ಇಲ್ಲಿ ಚೀಸಿ ಆಗಿದ್ರೇ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು 2 to 3 ಟೇಬಲ್ ಸ್ಪೂನಷ್ಟು ಚೀಸ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಪೂರಾ ಕಾರ್ನ್ಗೆಲ್ಲ ಕವರ್ ಆಗಬೇಕು. ಆ ಥರ 30-40 ಸೆಕೆಂಡ್ಸ್ ಆ ಥರ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ನೆಕ್ಸ್ಟ್ ಇನ್ನೂ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಚೀಸ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೀಸ್ ಮತ್ತು ಇದು ಬಟರಲ್ಲಿ ಕೂಡ ಗುಡ್ ಫ್ಯಾಟ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ 15 ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ನಾವು ಕೊಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಈ ಚೀಸ್ನ ಯೂಸ್ ಮಾಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಡೈಲಿ ಬೇಸ್ ಮೇಲೆ ಇದು ಅನ್ಹೆಲ್ದಿನೇ. ಬಟ್ 1 ಮಂತ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸ್ ಕೊಡ್ಬೋದು ಮಕ್ಕಳಿಗೆ. ಆರಾಮಾಗಿ ತಿಂತಾರೆ. ಇದರಲ್ಲಿ ಗುಡ್ ಫ್ಯಾಟ್ ಕೂಡ ಇರುತ್ತೆ. ಕಾರ್ನ್ ಕೂಡ ತುಂಬಾ ಒಳ್ಳೆಯದು ಹೆಲ್ತಿಗೆ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ್ದಾಗಿ ಯಾರು ಚಾನೆಲ್ನ ನೋಡ್ತಾ ಇದ್ದೀರಾ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.